ಎಷ್ಟು ಚೆನ್ನಾಗಿದ್ದಾಳಪ್ಪ ಸುಬ್ಬು, ತುಂಬಾ ಚೆನ್ನಾಗಿದ್ದಾಳೆ, ಮುದ್ದಾಗಿದ್ದಾಳೆ, ಗುಂಡಾಗಿದ್ದಾಳೆ. ನಾಟಿ ಹಸಿನ ಹಾಲು ಕುಡಿಸಿದ್ಮೇಲೆ ಚೆನ್ನಾಗಾದ್ಲು. ಅಯ್ಯೋ ಅವಳು ಸರಿಯಾಗಿ ಹಾಲನ್ನು ಕೊಡ್ತಾ ಇರ್ಲಿಲ್ಲ ಅನ್ಸುತ್ತೆ, ಈ ಹುಡುಗಿಗೆ ಸರಿಯಾಗಿ ಹಾಲನ್ನು ಕುಡಿಸ್ತಿರ್ಲಿಲ್ವೇನೋ, ಸಣ್ಣಕ್ಕಾಗಿತ್ತು ಪಾಪ. ಭಾಳ ಒಂಥರ ಬೇಜವಾಬ್ದಾರಿ ಕಣಮ್ಮ, ಈ ಹುಡುಗಿನ ಚೆನ್ನಾಗಿ ನೋಡ್ಕೊಂತಿರ್ಲಿಲ್ಲ. ಅದಕ್ಕೆ ಅತ್ತ ನಾವು ಕರ್ಕೊಂಬಂದು ನೋಡ್ಕೊಂಬತ್ಕೆ ನೋಡಿ ಎಷ್ಟು ಚೆನ್ನಾಗಿ ಹಸಿನ ಹಾಲು ಕುಡಿಸೋದಕ್ಕೆ ದೊಡ್ಡ ಗುಂಡುಗಾದ್ಲು. ಚೆನ್ನಾಗಾದ್ಲು ಅಂದ್ರೆ ಇಟ್ಟು ಮೈ ಸೆನಕ್ ಕತ್ತುತ್ತು. ನಾಟಿ ಹಸಿನ ಹಾಲು ಸೆನಕ್ ಮೈ ಎತ್ತಿವು. ಮಾಲಕ ಅವಳು ಸರಿಯಾಗಿ ನೋಡ್ಕೊಂತಾ ಇರಲಿಲ್ಲ, ತುಂಬ ಸಣ್ಣ ಆಗ್ಬಿಟ್ಟಿದ್ಲು, ತೂಕನೂ ಕಡಿಮೆ ಇದ್ಲು. ಒಂದ್ಸತಿ ಕರ್ಕೊಂಬಂದಾಗ ತೂಕ ಹಾಕ್ಸಕ್ಕೆ ಕರ್ಕೊಂಡೋಗಿದ್ವಿ, ಅಲ್ಲಿ ತುಂಬ ವೆಯ್ಟು ತುಂಬ ಸಣ್ಣ ಇದ್ದಾಳೆ. ಇವಾಗ ಬೇರೆದ್ರೆ ನೋಡಿದ್ರೆ ನೀವು ಇವಾಗ ಅವ್ರಮ್ಮ ನೋಡ್ಕೊಂತ ಇಲ್ಲ, ಅವ್ರಮ್ಮ ಹಾಲು ಕುಡಿಸ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದೀರಾ ನೀವು ಅಂತ ಅಲ್ಲಿ ಹೇಳಿದ್ರು, ಬೈದ್ರು. ನಾನು ಇನ್ನೇನು ಮಾಡೋಣ ಅಂತ ನಾವು ಕರ್ಕೊಂಡು ಸರಿ ಆಯಿತು ಅಂತ ಅಲ್ಲೆಲ್ಲ ಅವ್ರಿಗೆಲ್ಲ ಹೇಳೋಕ್ಕಾಗಲ್ಲ ಅಂತೇಳಿ ಅಲ್ಲೆಲ್ಲ ಅಂಗನವಾಡಿಲೆಲ್ಲ ಫೀಡ್ ಬರ್ತಾರಲ್ಲ ಅವರೆಲ್ಲ ಡಾಕ್ಟ್ರುಗಳು ನರ್ಸ್ಗಳು ಎಲ್ಲ ಹೇಳಿದ್ರು. ಮತ್ತು ನಾವು ಸರಿ ಆಯಿತು ಅಂತ ಬಂದ್ವಿ. ಅವರೇನೇನು ದಿನ ಬರಲ್ಲ, ದಿನ ಹೇಳಲ್ಲ, ಏನೋ ಒಂದು ಟೈಮ್ ಹೇಳ್ತಾರೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಅವರು ಹೇಳೋ ಕರ್ತವ್ಯ ಹೇಳ್ತಾರೆ, ಆದರೆ ನಮಗೂ ಆದರೂ ಮಾಡ್ಬೋದು. ಆಗದಿಲ್ಲೋದು ಅವಳಿಗಿಲ್ಲ ಅಂತ ನಾನು ಅದಕ್ಕೆ ಸುಮ್ಮನಾಗಿ ಸುಮ್ಮನೆ ಬಿಡ, ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾಟಿ ಹಸಿನ ಹಾಲೇ ಕುಡಿಸಿ ರಾಗಿ ಸರಿ ತಿನ್ನಿಸಿದ್ವಿ. ಚೆನ್ನಾಗಾದ್ಲು ನೋಡು. ಎಷ್ಟು ಚೆನ್ನಾಗಾಗಿದ್ದಾಳೆ ಗುಂಡೋಗಿ. ರಾಗಿ ಸರಿ ತಿಂತಾಳಲ್ಲ, ಸ್ವಲ್ಪ ತಿನ್ನಿಸ್ಬೋದು ಅಂತ ನಾವು ಒಂದೊಂದು ಜಾಸ್ತಿ ತಿನ್ಸಲ್ಲ, ಸ್ವಲ್ಪ ತಿನ್ನಿಸ್ತೀವಿ. ಚೆನ್ನಾಗಿ ತಿಂತಾಳೆ ಮಾಲು, ಒಂದು ಚಮಚ ತಿಂತಾಳೆ. ಜಾಸ್ತಿ ತಿನ್ಸಲ್ಲ, ಇನ್ನೂ ಸಣ್ಣಳಲ್ಲ, ಯಾಕೆ ಬೇಕು ಅಂತ ಸ್ವಲ್ಪ ತಿನ್ನಿಸ್ತೀವಿ ಅಷ್ಟೇ. ತೆಳ್ಳಗೆ ಮಾಡಿ ಸ್ವಲ್ಪ ತಿನ್ನಿಸ್ತೀವಿ. ಅದನ್ನ ತಿನ್ಸೋದ್ಕಿನ್ನ ಸ್ವಲ್ಪ ವಾಸೆ. ಬರೀ ಹಾಲೆ ಅಂದಿದ್ರೆ ಮೈಗೆ ಹತ್ತುತ್ತಿರಲಿಲ್ಲ. ಹಾಲಿಂದ ಎಷ್ಟು ತೊಟ್ಟೆಗೆ ಇರ್ತಾ ಇದ್ದಾಳಮ್ಮ. ಅದಕ್ಕೆ ನಾವು ರಾಗಿ ಹೊಸ ರಾಗಿ ತಗೊಂಬಂದು ಕೆಂಪು ರಾಗಿನ ತಗೊಂಬಂದಿದ್ದ, ಒಂದು 5 kg 5 kg ತೊಳೆದು ಹಾಕಿ ಅದ್ರೊಳಕ್ಕೆಲ್ಲ ಜಾಕಾಯಿ, ಕಲ್ಸಕ್ರೆ, ಉತ್ತುತ್ತಿ ಎಲ್ಲ ಏನೋ ಇವತ್ತೆ ಎಲ್ಲ ಏನೇನೋ ಹಾಕಿ ಎಲ್ಲ ಮಾಡ್ತಪ್ಪ. ಚೆನ್ನಾಗೆಲ್ಲ ಕಾಳುಗಳು ಏನೇನೋ ಹಾಕಿ ಮಾಡಿಸಿ ಹಾಕ್ಸ್ಕೊಂಬಂದಿದ್ದೀವಿ. ಬಟ್ಟೆಗೆ ತೆವಳ್ಬಿಟ್ಟು ತಿನ್ನಿಸ್ತೀವಿ. ಚೆನ್ನಾಗಿ ಆಗಿ ಗುಂಡೋಗಿ ಚೆನ್ನಾಗಿದ್ದಾಳಲ್ವೇ? ನಾನು ನಿನ್ನಂಗೇನೆ ಇದ್ದಾಳೆ ಅಂತ ನಾನು ನಮ್ಮತ್ತೆ ಮಾತಾಡ್ತಿದ್ವಿ. ಏನು ಅನ್ಕೊಂಬಕ್ಕೆ ಹೋಗ್ಬೇಡ, ಹಿಂಗೆ ಹೇಳ್ತಾರಲ್ಲಪ್ಪ ಇವರೇ ಅಂತ, ಮುಂದಾಗಲೇ ಇವರೇ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡ. ನೋಡಪ್ಪ ಇವ್ರು ಏನು ಹೇಳ್ತಾ ಇದ್ದಾರೆ, ಈ ಸೌಮ್ಯ ಅಕ್ಕ ಇವ್ರಿಗೆ ಯಾಕೆ ಬುದ್ಧಿ ಇಲ್ಲ ಅಂತ ಅನ್ಕೋಬೇಡ. ನೀನು ನಿನ್ನಂಗೆ ಇದ್ದಾಳೆ ಸ್ವಲ್ಪ. ನಾನು ನೋಡಿದ ತಕ್ಷಣ ಹಂಗೆ ಅಂದ್ಕೊಂಡೆ. ಎಷ್ಟು ಚೆನ್ನಾಗಿ ನಮ್ಮ ಅಕ್ಕಂದು ಒಂದು ಸಣ್ಣ ಹುಡುಗಿಗಳದು ಫೋಟೋ ಐತಿ, ಸೇಮ್ ಡಿಟು ಇದೇ ಥರನೇ ಇರೋದು. ನಾನು ಹಂಗೆ ಅಂದ್ಕೊಂಡೆ, ನಮ್ಮ ಅಕ್ಕ ಮಾಲು ಹಾಕೊಂಡ್ ಥರನೇ ಇದ್ದಾಳಲ್ಲ ಅಂತ. ತುಂಬ ಚೆನ್ನಾಗಿದ್ದಾಳೆ. ನನಗೂ ಹಂಗೆ ಅನ್ನಿಸ್ತು ನೋಡಿದ ತಕ್ಷಣ. ನಂದು ಒಂದು ಫೋಟೋ ಐತೆ ಹೇಳಿ, ನಮ್ಮ ಮನೆಗೆ ನಮ್ಮ ಅಪ್ಪ ನಮ್ಮ ಅಮ್ಮಗೆ ತೆಗ್ಸಿ ನಾನು ಸಣ್ಣಳಿದ್ದಾಗ ಒಂದು ಅಲ್ಲಿ ಇಕ್ಕವ್ರೆ. ನಮ್ಮ ಮನೆಯಾಗೆ ಸೇಮ್ ಹಿಂಗೆ ಇರೋದು ನಾನು. ಅದಕ್ಕೆ ಇವರೆಲ್ಲ ಹಂಗೆ ಹೇಳೋದಕ್ಕೆ ನನಗೆ ಭಯ. ಎಲ್ಲಿ ಆಮೇಲೆ ಮದುವಣ್ಣ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತು, ಮದುವಣ್ಣನೇ ನಿಜವಾದ ತಂದೆ ಅಂತ ಏನಾದರೂ ಮಗುನ ಕರ್ಕೊಂಡು ಹೋಗ್ಬಿಟ್ರು ಅಂತ ನನಗೆ ಭಯ. ಇಲ್ಲ ಕಣಪ್ಪ, ನಾನು ಹಂಗೆಲ್ಲ ಮಾಡಲ್ಲ, ನಿನ್ನ ಹತ್ರನೇ ಇರಬೇಕು. ನಾನು ಹೇಳಿಲ್ವಾ, ನಿನ್ನ ಹತ್ರನೇ ಇರಲಿ. ಮಗಳು ನನ್ನ ಮಗಳು ಅಂತಲೇ ಸಾಕಾನ, ಇನ್ನೇನು. ನಾನು ಸಹಾಯ ಮಾಡ್ತೀನಿ, ಇಬ್ಬರು ಚೆನ್ನಾಗಿ ಸಾಕಾನ ಹೇಳೋ. ಯಾರಾದರೂ ಆಗಿರ್ಬೋದು, ಇಬ್ಬರಾಗೆ ಒಬ್ಬರು ತಂದೆ. ಈಗ ನಾನು ಇವತ್ತು ನಮ್ಮ ಮಾಲು ಹಾಕೊಂಡ್ ಥರನೇ ಇದ್ದಾಳೆ ಅಂತ ಮಾತ್ರಕ್ಕೆ ನಮ್ಮ ಮಗುನೇ ಅಂತ ಅನ್ಕೋಬಾರ್ದು. ಯಾಕಂದರೆ ಅವಳಿಗೆ ಸ್ವಲ್ಪ ಹೋಲಿಕೆ ಅನ್ನೋದು ಆ ಥರ ಇರುತ್ತೆ. ಫಸ್ಟ್ ಈಗ ನಮ್ಮ ಮನೆಗೆ ಮದುವೆ ಆಗಿ ಬಂದಿದ್ಲು, ಆ ಥರ ಎಲ್ಲ ಸ್ವಲ್ಪ ಹೋಲಿಕೆ ಅನ್ನೋದು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಈಗ ಇವಳು ನಮ್ಮ ಮಾಲಕ್ಕೂ ತುಂಬ ಅನ್ಸಿದ್ಲು, ಅದೆಲ್ಲ ಭಾಳ ಅನುಭವಿಸ್ಬೇಕು ಅವಳಿಂದ. ಅಯ್ಯೋ ಈ ಜೀವಿತ ನಮ್ಮ ಮಾಲಕ್ಕನಿಗೆ ತುಂಬ ತೊಂದರೆ ಕೊಟ್ಟಿದ್ಲು. ಬಿಡ ಅದೆಲ್ಲ ಮಾತಾಡಬೇಡ. ನನಗೆ ಅಮ್ಮನೇ ನೋಡ್ತಿದ್ದಂಗೆ ಎಲ್ಲ ಹೋಗ್ಬಿಡ್ತು. ನೋಡಿದ್ರೆ ನನಗೆ ಭಾಳ ಸಂತೋಷ ಆಯ್ತು ಕಣ. ನೋಡ್ತಿದ್ರೆ ಎಷ್ಟು ಮುದ್ದಾಗಿದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ ಅಮ್ಮು ಅಂತ ಅನ್ನಿಸ್ತೈತೆ. ಬಂಗಾರಮ್ಮ ಎಷ್ಟು ಚೆನ್ನಾಗೈತಪ್ಪು ಬಂಗಾರಮ್ಮ. ಆರು ನೀವು ಆರು ನೀವು ಯಾರು ಇವ್ರು ಹೆಂಗೆ ನೋಡ್ತಾ ಇದ್ದಾರೆ ನೋಡ. ಏನಿದ್ರು ಎಲ್ಲ ಈ ಮಗು ಮಕ್ಕ ನೋಡ್ಕೊಂಡು ಎಲ್ಲ ಮರ್ತು ಬಿಡ್ಬೋದಲ್ವೇ? ಎಷ್ಟೇ ಕೆಲಸ ಮಾಡಿ, ಎಷ್ಟೇ ಸುಸ್ತಾಗಿರ್ಲೇಳು, ಎಲ್ಲ ನೋಡ್ಬಿಟ್ಟು ಮರ್ತು ಬಿಡ್ತೀನಿ ನಾನಂತೂ. ಅದಕ್ಕೇ ನಾನು ಅಷ್ಟು ಜೋಪಾನ ಮಾಡ್ಕೊಂಡು ನೋಡ್ಕೊತಾ ಇರೋದು. ತಲೆ ಕೆಡಿಸ್ಕೊಬೇಡ ಬಿಡೋ ಸುಬ್ಬು, ನೀನು ಆರಾಮಾಗಿರು. ಯಾರೇನೇ ಅಂದರೂ ನಾವು ತಲೆ ಕೆಡಿಸ್ಕೊಂಬದು ಬೇಡ ಅಷ್ಟೇನೆ. ಈಗ ಯಾರ ಇಬ್ಬರಾಗೆ ನಾನು ನೋಡ್ಕೆ ನೀನು ನೋಡ್ಕೆ ಅಷ್ಟೇನೆ, ಇಬ್ಬರು ನೋಡ್ಕೊಂಬನ. ನಿಂತಾಗೆ ಇರಲಿ, ನಿನ್ನ ಹತ್ರನೇ ಬೆಳಿಬೇಕು ಮಗು. ಏನೈತೆ ನಾನು ಹೇಳ್ತಾ ಇದ್ದೀನಲ್ಲ, ನಿನ್ನ ಹತ್ರನೇ ಬೆಳಿಬೇಕು. ನನ್ನ ಮಗದೇ ಭಯ. ಆಮೇಲೆ ಹೇಳು ಇಲ್ಲದೆಲ್ಲ ಹೇಳೋದು, ಆಮೇಲೆ ಕರ್ಕೊಂಡು ಹೋಗ್ತೀವಿ ಎಂಬುದು ನೀವು ಅಂತ ಅದನ್ನ ಯೋಚನೆ ಮಾಡೋರು. ಅದಕ್ಕೆ ನಾನು ಹಂಗೆಲ್ಲ ಅಂಬಲ್ಲ ಕಣಪ್ಪ, ಸುಮ್ಕಿರು ಅಂತ ನಾನು ಇವನಿಗೂ ಅದೇ ಹೇಳ್ದೆ. ಇವನು ಭಾಳ ಹಚ್ಕೆ ಬಿಟ್ಟಾನೆ. ನಮ್ಮಮ್ಮನೇ ಇರಲೇಬೇಕು ಅಂತ ಹೇಳ್ತಾನೆ. ಒಂದು ಚೆನ್ನಾಗಿಲ್ಲನ ಕರ್ಕೊಂಡು ಹೋಗ್ಯಾರ ಎಲ್ಲನ ಹೊರಗೆಲ್ಲನ ಅಂದರೆ ಎಲ್ಗೋದ್ಲು ಕರ್ಕೊಬರ್ರಿ ಅಂತಿರ್ತಾನೆ. ಕಣ್ಮುಂದೆ ಇರ್ಬೇಕು ಅಮ್ಮಣೆ ಯಾವಾಗಲೂ ಇವನಿಗೆ, ನಮ್ಮ ಸುಬ್ಬುಗೆ.
ಎಲ್ಲರಿಗೂ ಹಂಗೆ ಅನ್ಸೋದು. ಇಲ್ಲ ಈ ಮಗು ಇರಬೇಕಾಗಿರೋದೇ ಸುಬ್ಬು ಹತ್ರ, ಜೀವಿತನ ಹತ್ರ ಮಾತ್ರ ಕಳಿಸ್ಬೇಡ್ರಿ. ಯಾಕಂದರೆ ಮುದ್ದಾಗಿ ಚೆನ್ನಾಗಿದ್ದಾಳೆ ಗುಂಡಾಗಿ, ಅವಳ ಹತ್ರ ಮಾತ್ರ ಕಳಿಸ್ಬೇಡ್ರಿ. ಇಲ್ಲ ಇಲ್ಲ ಕಳ್ಸಲ್ಲ ಬಿಡು. ಕಳ್ಸಲ್ಲ. ಹಂಗೇನಾದ್ರೂ ಅವಳ ಹತ್ರ ಕಳ್ಸಂಗಿದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಅಷ್ಟೇ ನೋಡಿ, ಹೇಳಿರ್ತೀನಿ ಸುಬ್ಬು. ಅವಳ ಹತ್ರ ಮಾತ್ರ ಇವಳನ್ನ ಕಳಿಸ್ಬೇಡ್ರಿ. ಮಗು ಇದ್ರೆ ನಿನ್ನ ಹತ್ರ ಇರಬೇಕು ಸುಬ್ಬು, ಅವಳ ಹತ್ರ ಮಾತ್ರ ಕಳಿಸ್ಬೇಡ್ರಿ. ಹಂಗೇನಾನಿದ್ರೆ ನಾನೇ ಕರ್ಕೊಂಡೋಗಿ ನನ್ನ ಮಗಳಂತಲೇ ಸಾಕಿ ಬಿಡ್ತೀನಿ ಅಷ್ಟೇನಿ. ಅಲ್ಲೇ ನಮ್ಮ ಅವಳು ಕೊಟ್ಟು ಮಾತ್ರ ನೀವು ಕಳಿಸ್ಬೇಡ್ರಿ. ಸುಬ್ಬು ನಿನ್ನ ಹತ್ರ ಇರಲಿ, ನೀನು ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಎಲ್ಲರೂ ಸೇರಿ ನೋಡ್ಕೊಳ್ಳಿ. ಮಾಡು ಇದ್ದಾಳೆ ಅಂತಂದೆಲ್ಲ ಮಾಡೋನು ಎಲ್ಲ ನೀವೆಲ್ಲನ ಜೊತೆಯಾಗಿ ನೀವು ನೋಡ್ಕೊಳ್ರಿ. ಹಂಗೆ ಅವಳ ಜೊತೆ ಕಳಿಸಿದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ಬಿಡ್ತೀನಿ. ಪುಟ್ಟಿನ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ನ ಹತ್ರನೇ ಇರ್ತಾಳಲ್ಲೇನಪ್ಪ. ಚೆನ್ನಾಗಿದ್ದಾಳೆ ಕಣೋ ಸುಬ್ಬು, ಚೆನ್ನಾಗಿದ್ದಾಳೆ, ಸಾಕಣೋ. ಇವಳು ನೋಡ್ಕೊಂಡು ನೀನು ಯಾವ ಟೆನ್ಷನು ತಮ್ಮದಂಗೆ ದುಡ್ಕೊಂಡು ಆರಾಮಾಗೆ ಇದ್ಬಿಡು. ಇನ್ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಯಾರು ಎಷ್ಟನ ಮಾತಾಡಲಿ, ಯಾರು ಎಷ್ಟನ ಇದು ಮಾಡ್ಕೊಂಬ್ಲಿ, ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಸರಿ ಆಯ್ತು, ಹೇಳಕ್ಕ ಇಷ್ಟು ಹೇಳಿದ್ರಲ್ಲ, ಇನ್ನು ನನಗೊಂಥರ ಧೈರ್ಯ. ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ. ಅಬ್ಬಬ್ಬಬ್ಬಬ್ಬ, ಏನು ಮೇಡಮ್ ಅವರು ಫುಲ್ ಖುಷಿಯಾಗಿದ್ದೀರಾ? ರೀ ನಾವು ಯಾವಾಗಲೂ ಇದೇ ಥರ ಖುಷಿಯಾಗಿರಬೇಕು, ಜಗಳ ಆಡಬಾರ್ದು. ನಾವಿಬ್ಬರು ತುಂಬ ಖುಷಿಯಾಗಿರಬೇಕು. ನಮ್ಮನ್ನು ನೋಡಿ ನಮ್ಮ ಅತ್ತೆ ಎಲ್ಲ ಹೊಟ್ಟೆ ಹುರ್ಕೋಬೇಕು. ಇವಾಗ ನಾವಿಬ್ರು ಜೊತೆಗೆ ಬಂದರೆ ನಿಮ್ಮ ಅತ್ತೆ ನೋಡಿ, ಅಲ್ಲ ನಿಮ್ಮ ದೊಡ್ಡಮ್ಮ ನೋಡಿ ಹೆಂಗೆ ಹೊಟ್ಟೆ ಹುರ್ಕೊಂತಾರೆ ಗೊತ್ತಾ? ಅಯ್ಯೋ ಸಖತ್ತು ಹೊಟ್ಟೆ ಹುರ್ಕೊಳ್ತಾರೆ ನಮ್ಮ ಅತ್ತೆ. ನಾವಿಬ್ರು ಹಿಂಗೇ ಇರ್ಬೇಕು, ಇಬ್ರು ಖುಷಿಯಾಗಿ. ನಾವಿಬ್ರು ಖುಷಿಯಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ ಕಣ್ರಿ. ಖುಷಿಯಾಗಿರಬೇಕು. ಒಂದೊಂದು ಸತಿ ಅದು ಏನಾಗುತ್ತೋ ಏನೋ ನಿನಗೆ ಗೊತ್ತಿಲ್ಲ, ಯಾವ ತಲೆಯೋ ಕುಳ ಬಿಡ್ಕಂತೀಯೋ ಏನೋ. ಹೆಂಗೋ ಹಿಂಗೆ ಚೆನ್ನಾಗಿದ್ರೆ ಸಾಕಪ್ಪ. ನನಗೂ ಒಂಥರ ಖುಷಿ ಸಾನು. ನೀನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿದ್ದು ಬಿಡ್ತೀನಿ. ನಾನು ಇಬ್ಬರು ಸಂತೋಷವಾಗಿ ಇದ್ಬಿಡ್ಬೇಕು. ನಿಮ್ಮ ಅತ್ತೆ ಇದ್ರಿಗೆ ನಾವೆಲ್ಲನ ಇಬ್ಬರು ಗಂಡ ಹೆಂಡತಿ ಹೆಂಗಿರ್ಬೇಕು ಗೊತ್ತಾ? ನಾವು ತುಂಬ ಎತ್ತರಕ್ಕೆ ಬೆಳಿಬೇಕು, ಚೆನ್ನಾಗಿರಬೇಕು. ಎಲ್ಲರ ಕಣ್ಮುಂದೆ ನಾವು ಭಾಳ ಬಿಂದಾಸಾಗಿರಬೇಕು. ಸರಿನಾ? ನೀನು ಒಂದು ಸ್ವಲ್ಪದಕ್ಕೂ ಬೇಜಾರು ಮಾಡ್ಕೊಂಬದ್ ಬಿಡು. ಬೇಜಾರು ಮಾಡ್ಕೊಂಬಲ್ಲ ತಾನೆ? ಇಲ್ಲ ಕಣ್ರಿ, ಇನ್ಮೇಲಿಂದ ಬೇಜಾರ ಮಾಡ್ಕೊಳ್ಳಲ್ಲ, ಜಗಳ ಮಾಡ್ಕೊಳ್ಳಲ್ಲ. ನಾವಿಬ್ರು ಇನ್ಮೇಲೆ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಬಿಡ್ರಿ. ನೆನ್ನೆ ಏನೋ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ. ಅದಕ್ಕೆ ನನಗೆ ಜಗಳ ಆಡಿದ್ವಿ. ಏನು ಮಾಡೋಕ್ಕಾಗಲ್ಲ, ಗಂಡ ಹೆಂಡ್ತಿ ಅಂದಮೇಲೆ ಈ ಥರ ಜಗಳ, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಬರೋದು ಸಹಜ. ನಾನು ಸರಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಒಂದು ಬರುತ್ತೆ ಒಂದು ಹೋಗುತ್ತೆ. ಅದನ್ನೆಲ್ಲ ಯಾವತ್ತೂ ಮನಸ್ಸಿನಲ್ಲಿ ಇಟ್ಕೊಂಡಂಗೆ ಅನುಸರಿಸ್ಕೊಂಡು ಹೋಗಬೇಕು. ನಾನು ತುಂಬ ಖುಷಿಯಾಗಿದ್ದೀನಿ ಇವತ್ತು. ನಿಮ್ಮಿಂದ ನನಗೆ ಭಾಳ ಖುಷಿ ಆಗ್ತೈತೆ. ಇವತ್ತೇನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನಿಮ್ಮಂಥ ಗಂಡನ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಕಣ್ರಿ. ನಾನು ಅಷ್ಟೇ, ನಿನ್ನಂಥ ಹೆಂಡ್ತಿ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ನಿಜವಾಗ್ಲೂ ನನಗೂ ಸಿಕ್ಕಾಪಟ್ಟೆ ಒಂಥರ ಇವಾಗ ಖುಷಿ ಆಗ್ತೈತೆ. ಇಂಥ ಹೆಂಡ್ತಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ದೇವ್ರೆ ಅಂತ ಅನ್ಕೊಂತಾ ಇದ್ದೀನಿ ನಾನು. ಎಷ್ಟು ನನಗೆ ಕೇರ್ ಮಾಡ್ತೀಯಾ, ಎಲ್ಲದ್ರಾಗೂ ನನಗೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀಯಾ, ಎಷ್ಟು ನನಗೆ ಜೋಪಾನ ಮಾಡ್ಕೊಂಡು ನೋಡ್ಕೊತೀಯ. ನನ್ನ ಗಂಡ ಅಂತ ಭಾಳ ಆಸೆ ಇಟ್ಕೊಂಡಿದ್ಯಾ ನೀನು ನನ್ನ ಮೇಲೆ. ನಾನು ಅಷ್ಟೇ ನಿನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನಾನು ನಿನಗೆ ಭಾಳ ಒಂಥರ ನಾನು ಚೆನ್ನಾಗಿ ನೋಡ್ಕೊತೀನಿ ನೀನೇನು ಟೆನ್ಷನ್ ತಗೋಬೇಡ ಸರಿ? ನಾನು ನಿನ್ನ ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಜೊತೆ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನನಗೂ ಅದೇ. ನಮ್ಮ ಮನೆಯವ್ರ ಹತ್ರ ನಾನು ಚೆನ್ನಾಗಿರಬೇಕು, ನನ್ನ ಗಂಡ ನಾನು ಇಬ್ಬರು ಖುಷಿಯಾಗಿರಬೇಕು, ಏನಾದರೂ ಹೊರಗಡೆ ಹೋಗಬೇಕು, ಸುತ್ತಾಡಬೇಕು ಅನ್ನೋದೇ ನನಗೂ ಆಸೆ. ಬಿಡ್ರಿ, ಏನೋ ಒಂದು ಬರುತ್ತೆ ಒಂದು ಹೋಗುತ್ತೆ, ಮನಸ್ಸಲ್ಲಿ ಇಟ್ಕೋಬೇಡಿ, ಕ್ಷಮಿಸ್ಬಿಡಿ. ಸಾರಿ ಕಣ್ರಿ. ಏನೋ ನಾನು ಒಂದೊಂದ್ಸತಿ ಹಂಗೆ ಸ್ವಲ್ಪ ಎಡವಟ್ಟಲ್ಲಿ ಮಾತಾಡ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಹೆಂಗೋ ಚೆನ್ನಾಗಾದ್ಲು ನನ್ನ ಹೆಂಡ್ತಿ. ನಿನ್ನೆ ಸ್ವಲ್ಪ ಜಗಳ ಸ್ಟಾರ್ಟ್ ಆಗಿತ್ತು ನಮ್ಮ ಮನೇಲಿ, ಇವತ್ತು ಸ್ವಲ್ಪ ಖುಷಿಯಾಗಿ ಚೆನ್ನಾಗಿದ್ದಾಳಪ್ಪ. ಚೆನ್ನಾಗಿದ್ರೆ ಸಾಕು. ಹಿಂಗೇನೆ ನಮಗೆ ಇಲ್ಲಾಂದರೆ ದೊಡ್ಡಪ್ಪ ಎಲ್ಲರ ಎದುರಿಗೂ ನಾವು ಸದ್ರ ಆಗ್ಬಿಡ್ತೀವಿ. ಅದಕ್ಕೆ ಎಲ್ಲರ ಎದುರಿಗೂ ನಾವು ಚೆನ್ನಾಗಿತ್ಕೊಂಡು ಹೋಗ್ಬೇಕು, ಚೆನ್ನಾಗಿರಬೇಕು. ಹೆಂಗೋ ನನ್ನ ಹೆಂಡ್ತಿ ಚೆನ್ನಾಗಾದ್ಲು, ಅಷ್ಟೇ ಸಾಕು. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.